ನಡ್ಕೊಂಡು ಹೋಗ್ಬೇಕಾಗಿದೆ. ನಾನು 19 ವರ್ಷದಿಂದ ಇನ್ನೂ ಮುಂದಕ್ಕೆ ಮುಂದುವರಿಬೇಕಾದ್ರೆ ಇವತ್ತೇನು ಮಕ್ಕಳು ಬಂದಿದ್ದೀರಿ, ಇವರು ನನ್ನ ಬೆನ್ನ ತಟ್ಟಿ ಮುಂದಕ್ಕೆ ತಳ್ಳಬೇಕಾಗ್ತದೆ. ನೀವೆಲ್ಲ ಇವತ್ತು ಬಂದಿರೋ ಮಕ್ಕಳು, ಶಿಕ್ಷಕರು, ಸಭಿಕರು, ಪೋಷಕರು ಮತ್ತು ಎಲ್ಲ ಗಣ್ಯರು ನನಗೆ ಸಹಕರಿಸಿರೋಂಥ ಆಶಾಭಾವದಿಂದ ನಾನು ಈ ಕೆಲಸವನ್ನು ಮುಂದುವರಿಸ್ತೀನಿ ಅಂತ ನಿಮ್ಮ ಮುಂದೆಗೆ ಘಂಟಾಘೋಷವಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತೆ, ತೈಲ ಪಮಯರ ಸರುಷಿಗಳ ಬೀಡೆ ಭೂದೇವಿಯ ಮಕುಟದ. 9ನೇ ಕನ್ನಡ ರಾಜ್ಯೋತ್ಸವದ ಒಂದು ಹಣವನ್ನು ತೆಗೆದುಕೊಳ್ಳದೆ ಸಹ ಕಳೆದ 19 ವರ್ಷಗಳ ಕಾಲ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇದೆಲ್ಲರಿಗೂ ಸಹ ಮಾದರಿಯಾಗಿದೆ ನಮಗೆ. ಹೀಗಾಗಿ ಇದಾದಂಥ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳನ್ನು ನೋಡಿದ್ವಿ, ಅವರು ಕಿವಿನೇ ಕೇಳಿಲ್ಲ, ಆದರೂ ಸಹ ಅವರು ತಮ್ಮ ನೃತ್ಯವನ್ನು ಮಾಡಿದ್ದಾರೆ. ಅದೇ ರೀತಿಯಾದಂಥ ಬಹಳ ಮುಖ್ಯವಾಗಿ ಇವತ್ತಿಗೆ ನಾವು ನೋಡೋದಂತಂದರೆ ಈ ಜಾಣ ಜಾಣಿಯರ ಸ್ಪರ್ಧೆ. ನಾನು ಎಲ್ಲಿ ಕೇಳಿಲ್ಲ, ಇದನ್ನ ಜಾಣರಿಗೆ ಮತ್ತು ಜಾಣಿಯರ ಸ್ಪರ್ಧೆ. ಅವರು ಆಲ್ರೆಡಿ ಇಂಟೆಲೆಕ್ಚುಯಲ್ ಇರ್ತಾರೆ, ಅವ್ರಿಗೂ ಸಹ ಅದರಲ್ಲಿ ಅತಿ ಮುಖ್ಯವಾದಂಥ ಜಾಣರನ್ನು ತೆಗೆದುಕೊಳ್ಳೋದು, ಕನ್ನಡದಲ್ಲಿ ತೆಗೆದುಕೊಳ್ಳೋದು, ಬರವಣಿಗೆ ಮುಖಾಂತರ, ಗಾಯನ ಮುಖಾಂತರ, ನೃತ್ಯ ಮುಖಾಂತರ, ಕವಿಗೋಷ್ಠಿಯ ಮುಖಾಂತರ ಎಲ್ಲವನ್ನೂ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಈ ಕನ್ನಡ ಭಾಷೆಗೆ 2,500 ವರ್ಷಗಳ ಇತಿಹಾಸವಿದೆ, ನಮ್ಮ ಜೊತೆಗಿದೆ. ಆದರೆ ನಾವು ಕೊಡ್ತಕ್ಕಂಥ ಕೊಡುಗೆ ಏನು ಅನ್ನುವಂಥ ದೊಡ್ಡವಾದಂಥ ಪ್ರಶ್ನೆ ನಮ್ಮ ಮೇಲೆ ಮತ್ತು ಸರ್ಕಾರದ ಮೇಲೆ ಇರುತ್ತದೆ. ಎಲ್ಲ ಸರ್ಕಾರಗಳು ತಮ್ಮ ಏನಾಗುತ್ತೆ ತಮ್ಮ ಅವಧಿಯಲ್ಲಿ ಅನ್ನುವಂತಹ ಕನ್ನಡದಕ್ಕೆ ತಮ್ಮ ಬದ್ಧತೆಯನ್ನು ನೀಡ್ತಾ ಬಂದಿದೆ. ಆದರೆ ಆ ಬದ್ಧತೆಯ ಜೊತೆಗೆ ಅನುಷ್ಠಾನದ ಕೊರತೆಗಳು ನಮ್ಮಲ್ಲಿ ಬಹಳ ಕಾಣ್ತಾ ಇದೆ ಕನ್ನಡದಲ್ಲಿ. ಈಗಾಗಲೇ ಈ ಅನುಷ್ಠಾನ ಅಂದ ತಕ್ಷಣವೇ ಅಧಿಕಾರಿಗಳ ಮೇಲೆ ಬರ್ತಕ್ಕಂಥ ಅನುಷ್ಠಾನ, ಆದೇಶಗಳು ಸರ್ಕಾರ ಮಾಡ್ತಾ ಇದೆ. ಆದರೆ ಕನ್ನಡದ ಕೊಲೆ ಜನಸಾಮಾನ್ಯರ ಮಧ್ಯವಾಗ್ತಾ ಇದೆ. ಅದನ್ನು ಪ್ರತಿರೋಧ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಒಳ್ಳೆಯ ಪರಿಣಾಮ ಬರ್ತದೆ. ಹೀಗಾಗಿ ಆ ಪ್ರತಿರೋಧವನ್ನು ಮಾಡಲಿಕ್ಕೆ ಕಳೆದ ಸರ್ಕಾರ ಮತ್ತು ಈ ಸರ್ಕಾರ ಕನ್ನಡ ಸಮಗ್ರ ಭಾಷಾ ಅಭಿವೃದ್ಧಿ ಅಧಿನಿಯಮ ಬಂದಿದೆ. ಒಂದು 4-5 ವರ್ಷಗಳ ಹಿಂದೆ, ಬಹುಶಃ 14 ಅಥವಾ 15ನೇ ವಾರ್ಷಿಕೋತ್ಸವದ ಇಂಥದ್ದೇ ಕಾರ್ಯಕ್ರಮದಲ್ಲಿ ಇದೇ ಸಭಾಂಗಣದಲ್ಲಿ ನಾನು ಭಾಗವಹಿಸಿದಂಥ ನೆನಪು ಈಗ ಮರಳಿ ಬರುತ್ತಿರುವುದು ಕೂಡ ಉಂಟು. ಕನ್ನಡಕ್ಕಾಗಿ ಕಂಕಣವನ್ನು ಕಟ್ಟಿಕೊಂಡಿರುವಂಥ ಕೆಲವೇ ಸಾಂಸ್ಕೃತಿಕ ಸಂಘಟನೆಗಳ ಮುಖ್ಯಸ್ಥರಲ್ಲಿ ರಾಮ್ ಕೆ ಹನುಮಂತಯ್ಯನವರು ಕೂಡ ಒಬ್ಬರು. ಅವರ ಜೊತೆ ಇಂಥ ಕೆಲಸಗಳಲ್ಲಿ ಯಾವಾಗಲೂ ಬೆನ್ನಿಗಿರುವ, ಅಗತ್ಯ ಸಹಕಾರವನ್ನು ನೀಡುತ್ತಿರುವಂಥ ಹಲವರು ವಿಶೇಷ ಆಹ್ವಾನಿತರಾಗಿ ನನ್ನ ಎದುರುಗಡೆ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೆ. ಒಂದು ಕಾಲಘಟ್ಟದಲ್ಲಿ ದಂಡು ಪ್ರದೇಶದಲ್ಲಿ ಕನ್ನಡ ಇದೆಯೇ ಅನ್ನುವಂಥ ಪ್ರಶ್ನೆ ಇತ್ತು. ಇಲ್ಲಿ ಕಾರ್ಯಕ್ರಮಗಳನ್ನು ಬಹಳ ಆಸಕ್ತಿಯಿಂದ ನಡೆಸುವಂಥ ಸಂಘಟನೆಗಳು, ನೇತಾರರು ಕೂಡ ಇದ್ದರು. ಅವರು ಕಾರ್ಯಕ್ರಮಗಳನ್ನು ನಡೆಸಿ ಸಭೆ ಅಥವಾ ಕಾರ್ಯಕ್ರಮಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕನ್ನಡ ಎದುರಿಸ್ತಾ ಇರುವಂಥ ಆತಂಕಗಳೇನು, ನಿಜವಾದ ಕನ್ನಡಿಗರ ತಲ್ಲಣಗಳೇನು ಅನ್ನುವಂಥದ್ದನ್ನು ನಮ್ಮ ಜೊತೆಯಲ್ಲಿ ವಿಚಾರ ವಿನಿಮಯ ಮಾಡಿಕೊಡ್ತಾ ಇದ್ದು ಕೂಡ. Again,
ಚೇತನ್. वक्रतुण्डाय गौरीतनयाय ಕೋಟಿಗಟ್ಟಲೆ ಧನ ಸಹಾಯ ಮಾಡಿರುವಂತ ಒಳದೇಶದ ಸಂಗೀತ ಸಾಹಿತ್ಯ ಚಂದ ಶೃಂಗೇರಿ ಶಾರದೆ ವರದಿಂದ ಬಂದ ಈ ನಾಡ ಸಂಗೀತ ಸಾಹಿತ್ಯ ಚಂದ. ಕೊಟ್ಟಿಗೆಯಲ್ಲಿ ದನ ಕಟ್ಟಿದರು, ಕೊಟ್ಟಿಗೆಯಲ್ಲಿ ದನ ಇಟ್ಟಿದ್ದರು, ಪೆಟ್ಟಿಗೆಯಲ್ಲಿ ದನ. ಜೀವ ಕೋಟೆ ಕಾವಲೇ ಹಸಿರು ತಿಳಿಯ ಜನಮಾವು ಸಣ್ಣ ನಿನ್ನ ಹೆಗಲು ಉರಿದೈತೋ ಬಸವಣ್ಣ ನಮ್ಮ ಸಲುವಾಗಿ ನಿನ್ನ ಜನ್ಮವು ಸಣ್ಣ ನಿನ್ನ ಹೆಗಲು ಉರಿದೈತೋ ಬಸವಣ್ಣ ಭೂಮಿ ಮ್ಯಾಲೆ ಧರ್ಮದ ದುಡಿಮೆ ಇದ್ರು ಕೂಡ ಕಾಂಟ್ಯಾಕ್ಟಿನಲ್ಲಿ ಇರುವುದು ಸವಿ ಕನ್ನಡ ಸುಳಿದಿರೋ ಚೆಲುವ ಕನ್ನಡ ನಾಡೋ ಉದಯವಾಗಲೇ ನಮ್ಮ ಚೆಲುವ ಕನ್ನಡ ನಾಡೋ ಬದುಕುವ ಬರೋ ಹಿರಿಯೋ ಸದಭಿಮಾನದ ವಾಣಿ ಪತಿಯೋ ನಮಗೆ ದೀರ್ಘಾಯು ಕೊಡಲಿ ಪತಿಯೋ ನಮಗೆ ಸಂಪದವಿಯಲಿ ಸುರರಲು ನಮಗೆ ಸುಸ್ಥಿರವಾಗಲಿ ಶ್ರೀಪತಿಯೋ ನಮಗೆ ಎಸ್ 7ನೇ ತರಗತಿ, ಅಂಬರೀಷ್ 7ನೇ ತರಗತಿ, ಭವಾನಿ ಮುಂದುವರ್ತದೆ. ಮಧುರವರೆಗೂ ರಾಜ್ಯದ ಹರಡಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಹುಲಿಯೇ ಸಿಂಗಾರ ಹುಲಿಯ ಸಿಂಗಾರ
ಕಿರಿಯ ಮ್ಯಾಲೆ ಸಿಂಗಾರ ಹುಲಿಯ ಸಿಂಗಾರ ಕಿರಿಯ ಮ್ಯಾಲೆ ಉಣರು ಮದೇವ್ನ ಸಾಕಾರ ಬಾಗಿಲ ಮರೆಯಲ್ಲಿ ಬಾಗಿ ನೋಡೋಣ ಮದೇವ್ನ ಸಾಕಾರ ಬಾಗಿ ನೋಡಪ್ಪ ಬಡತನವ ನೀವೇ ಆಧಾರ ಯಮತ್ವಾದ ಮನುಜ ವಿದ್ಯಾರಣ್ಯರ ಕೀರ್ತಿಗನ ಸ್ಮರಿಸುತ್ತ ಕನ್ನಡ ದೇವದಾಸಗಳ ಸತ್ಯ ಧರ್ಮಗಳ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಗಳು ನಾವು ಸಿಡಾಡೋ ಕಾಡುಗಳು ಶಾಲೆಯ ಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಭೂಮಿತಾ ಶ್ರಾವಣಿ ಆಟ ಮಾಡ್ಬೇಡಿ ಸರ್ ಆಯ್ತು ಆ ಸಂದರ್ಭದಲ್ಲಿ ಬೆಳಿಗ್ಗೆ ಕೂಡ ಮೊದಲೇ ಹಾಡಾಗಿದ್ದು ಈಗ ಮತ್ತೆ ಆ ಹಾಡು ನಿಮ್ಮ ಮುಂದೆ ಮೂಡಿ ಬರಲಿದೆ ಬೆಂಗಳೂರು ಮುನಿಯಪ್ಪ ಅವರ ಕಂಠ ಸೀರಿಯಲ್. ನಮಸ್ಕಾರ, ನಾನು ರಾಮ್ ಕೆ ಹನುಮಂತಯ್ಯ, ಸಂಸ್ಥಾಪಕ ಕನ್ನಡಿಗರ ಸ್ನೇಹಕೂಟ ಸಂಸ್ಥೆ. ಈ ದಂಡು ಪ್ರದೇಶದಲ್ಲಿ ಕನ್ನಡಿಗರೇ ವಿರಳವಾಗಿರುವಂತಹ ಪ್ರದೇಶದಲ್ಲಿ ನಾನು 19 ವರ್ಷಗಳಿಂದ ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ವಿಶೇಷವಾಗಿ ಶಾಲಾ ಕಾಲೇಜು ಮಕ್ಕಳಲ್ಲಿ ಅವರಿಗೆ ಕನ್ನಡದ ಪ್ರಜ್ಞೆಯನ್ನು ಮೂಡಿಸುವಂಥದ್ದು, ಕನ್ನಡ ಬರವಣಿಗೆಯನ್ನು ಬರೆಸುವಂಥದ್ದು. ಕನ್ನಡದ ಬರವಣಿಗೆ ಅಂದರೆ ಅದು ನಾಡು ನುಡಿ, ಒಂದು ಜಾನಪದ, ಒಂದು ಗಾದೆ, ಒಂದು ಒಗಟು, ಒಬ್ಬ ಕವಿಗಳ ಬಗ್ಗೆ, ಒಂದು ಸಾಹಿತ್ಯದ ಬಗ್ಗೆ, ಯಾವುದೇ ಒಂದು ವಿಷಯದ ಬಗ್ಗೆ ಅವರು ಕನ್ನಡದಲ್ಲಿ ಬರವಣಿಗೆಯನ್ನು ಮಾಡಿ ಆ ಬರವಣಿಗೆ ಸ್ಪರ್ಧೆಯನ್ನು ಮಾಡ್ತೀನಿ. ಆ ಸ್ಪರ್ಧೆಯಲ್ಲಿ ಮತ್ತು ಸಾಂಸ್ಕೃತಿಕವಾಗಿ ನೃತ್ಯ, ಹಾಡು ಹೇಳುವಂಥದ್ದು, ಅವರಲ್ಲಿ ಏನು ಸಾಂಸ್ಕೃತಿಕ ಪ್ರತಿಭೆ ಇದೆಯೋ ಆ ಪ್ರತಿಭೆನೆಲ್ಲ ಅವರಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇರುವ ಪ್ರತಿಭೆಯನ್ನು ಹೊರತೆಗೆದು ಅವ್ರನ್ನೆಲ್ಲ ತಯಾರು ಮಾಡಿ ವರ್ಷದಲ್ಲಿ ಒಂದು ಸಾರಿ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವದ ಹೆಸರಿನಲ್ಲಿ ಈ ಸಭಾಂಗಣಕ್ಕೆ ಬರಮಾಡಿಕೊಂಡು ಅವರ ಪ್ರತಿಭೆಯನ್ನು ಅವರ ಪೋಷಕರಿಗೆ, ಅವರ ಶಿಕ್ಷಕರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ತೋರಿಸುವಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಪದಕಗಳನ್ನು ಕೊಡೋದು, ಪುಸ್ತಕ ಬಹುಮಾನವನ್ನು ಕೊಡೋದು ಮತ್ತು ಅವ್ರಿಗೇನಾದರೂ ಒಂದು ಅವ್ರ ನೆನಪಿನಲ್ಲಿ ಉಳಿಯುವಂಥ ನೆನಪಿನ ಕಾಣಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾನೆ. ಈ ಕಾರ್ಯಕ್ರಮಕ್ಕೆ ಬಹುದೊಡ್ಡ ದೂರದಿಂದ ಬರುವಂಥ ಗಣ್ಯರು, ಅದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿರುವಂತಹ ಚಿರಪರಿಚಿತರು ಅಥವಾ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡಿರುವಂಥವರು, ಸಮಾಜದಲ್ಲಿ ನಿಸ್ವಾರ್ಥವಾಗಿ ಶುದ್ಧ ಹಸ್ತದಿಂದ ಕೆಲಸ ಮಾಡುವಂಥ ಗಣ್ಯರನ್ನು ಕರೆಸಿ ಅವರ ಮಾದರಿತನವನ್ನು ನಮ್ಮ ಮಕ್ಕಳಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದು 19 ವರ್ಷದಿಂದ ಮಾಡ್ತಾ ಇದ್ದೇನೆ. ಇದು ಇನ್ನು ಮೇಲೂ ಕೂಡ ಮುಂದುವರಿತದೆ. ಇಲ್ಲಿ ಅಲ್ಪಸಂಖ್ಯಾತರು ಕನ್ನಡಿಗರೇ ಆಗಿರೋದ್ರಿಂದ ಈ ಕೆಲಸವನ್ನು ಬೇರೆ ಭಾಷೆಯವರನ್ನೂ ಸಹ ನಮ್ಮ ಜೊತೆಯಲ್ಲಿ ಕೈಗೂಡಿಸ್ಕೊಂಡು ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಇದು ನಿರಂತರವಾಗಿ ಮುಂದುವರಿತಾ ಹೋಗ್ತದೆ. ಎಲ್ಲ ಕನ್ನಡಿಗರು ನಮ್ಮ ಜೊತೆಯಲ್ಲಿ ಸೇರಿ ನಮಗೆ ಕನ್ನಡ ಕೆಲಸವನ್ನು ಮಾಡೋದಕ್ಕೆ ಉತ್ಸಾಹ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕವನ್ನು ಕೇಳ್ಕೊಳ್ತೀನಿ. ನನ್ನ ಸ್ವಂತ ಖರ್ಚಿಂದ, ನನ್ನ ಯಾವುದೇ ಸರ್ಕಾರದ ಯಾವುದೇ ಇಲಾಖೆಯಿಂದ ಯಾರಿಂದನೂ ನಾನು ಏನೂ ನಿರೀಕ್ಷೆ ಮಾಡಲ್ಲ. ನಿರೀಕ್ಷೆ ಮಾಡಿ ನಾವು ಕೆಲಸ ಮಾಡಿದ್ರೆ ಅದು ವ್ಯವಹಾರ ಆಗ್ತದೆ. ನಾನು ವ್ಯವಹಾರಕ್ಕೆ ಮಾಡ್ತಾ ಇಲ್ಲ, ಅಭಿಮಾನದಿಂದ ಮಾಡ್ತಾ ಇರೋದು. ನಮ್ಮ ಕುಟುಂಬದವರು ನನ್ನ ಸ್ವಂತ ಹಣದಿಂದ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಇನ್ನು ಮೇಲೂ ಕೂಡ ಇದನ್ನು ಮುಂದುವರಿಸ್ತೇನೆ. ನನಗೆ ಬೇಕಾಗಿರೋದೇನೆಂದರೆ ಮಕ್ಕಳು ಪ್ರತಿಭಾನ್ವಿತ ಮಕ್ಕಳು ಪ್ರತಿಭಾನ್ವೇಷಣೆಯಲ್ಲಿ ಭಾಗವಹಿಸಬೇಕು ಮತ್ತು ಸಭಿಕರು, ಕನ್ನಡಿಗರು, ಕನ್ನಡೇತರರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಸಾಕು. ಇಷ್ಟೇ ನಮ್ಮ ನಿರೀಕ್ಷೆ.